ನಮಸ್ಕಾರ. ಅರಿಯಿತು ಮನೋವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ಅರೆಯದ ಪ್ರೇಮ ಪ್ರಕರಣಗಳ ಸಮಸ್ಯೆಗಳು, ಇದಕ್ಕೆ ಮನೋವೈಜ್ಞಾನಿಕ ವಿಶ್ಲೇಷಣೆ ಈ ಬಗ್ಗೆ ತಿಳ್ಕೊಳ್ಳೋಣ. ಮಾನವನ ಜೀವಿತದಲ್ಲಿ ಅರೆಯ ಎಂಬುದು ಒಂದು ಪ್ರಮುಖ ಘಟ್ಟ. 12ನೇ ವಯಸ್ಸಿಗೆ ಪ್ರಾರಂಭವಾಗುವ ಅರೆಯ 20 ವರ್ಷಕ್ಕೆ ಪೂರ್ಣಗೊಳ್ಳುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ನಮ್ಮ ಲೈಫ್ ಚೇಂಜ್ ಅಲ್ಲಿ ಆಗಿರೋ ಡ್ರಾಸ್ಟಿಕ್ ಚೇಂಜಸ್, ಫುಡ್ ಹ್ಯಾಬಿಟ್ಸ್, ಇದೆಲ್ಲದರಿಂದನೂ ಮಕ್ಕಳ ಪ್ಯೂಬರ್ಟಿ ಎಂಟ್ರಿ ಏಜು ತುಂಬಾ ಮುಂದಕ್ಕೆ ಬಂದ್ಬಿಟ್ಟಿದೆ. 12 ವರ್ಷ ಅಲ್ಲ, ಈಗ ಆಲ್ಮೋಸ್ಟ್ 7, 8, 9, 10 ವರ್ಷದ ಮಕ್ಕಳು ಆಗ್ತಾ ಇದೆ. ಅಷ್ಟು ಚಿಕ್ಕ ಏಜ್ಗೆ ಅವರಲ್ಲಿ ಆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ. ಮಂತ್ಲಿ ಸೈಕಲ್ ಶುರು ಆಗ್ತಾ ಇದೆ. ಗಂಡು ಮಕ್ಕಳಲ್ಲೂ ಈ ವಾಯ್ಸ್ ಕ್ರ್ಯಾಕ್ ಆಗೋದು, ಬೇರೆ ಲಕ್ಷಣಗಳು, ಸಿಂಟಮ್ಸ್ ಕಾಣ್ತಾ ಇದ್ದಾರೆ. ಸೊ ಇಂಥ ಟೈಮಲ್ಲಿ ಮೇ ಬಿ ಏಜ್ ಅಪ್ರೋಪ್ರಿಯೇಟ್ ಅಥವಾ ಏಜ್ ಇಂದ ಆಗ್ತಾ ಇರೋ ಕೆಲವು ಬದಲಾವಣೆಗಳು ಮಕ್ಕಳಲ್ಲಿ, ಆ ದೈಹಿಕ ಬದಲಾವಣೆಗಳು ಏನಾಗ್ತಾ ಇದೆ, ಕೆಲವು ಅವರಲ್ಲಿ ಲಕ್ಷಣಗಳು ಕಾಣ್ತಾ ಇರ್ಬೋದು. ಆ ಲಕ್ಷಣಗಳೇನು? ಈ ಲವ್ ಅಂಡ್ ಅಫೆಕ್ಷನ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸೋದು. ಸೊ ಇಂಥ ಸಮಸ್ಯೆಗಳು ಬಂದಾಗ ಆಸ್ ಅ ಪೇರೆಂಟ್ ನಾವು ಹೇಗೆ ಎದುರಿಸ್ಬೇಕು ಅಂತ ಒಂದು ಕ್ಷಣ ಪಾಸ್ ಮಾಡಿ, ಇಂಥದ್ದು ಸಮಸ್ಯೆ ಬಂದಾಗ ಅದೇನೋ ಸಿನ್, ನಾವು ಮಾಡಬಾರದು, ಮಹಾ ಅಪರಾಧ, ಈ ರೀತಿ ನಾವು ರಿಯಾಕ್ಟ್ ಮಾಡೋ ಬದಲು ಪ್ರೇಮ, ಪ್ರೀತಿ ನಮ್ಮ ದೃಷ್ಟಿಯಲ್ಲಿ ಬೇರೆ ಇದೆ ಅದಕ್ಕೆ ಅರ್ಥ, ಆ ಮಕ್ಕಳ ದೃಷ್ಟಿಯಲ್ಲಿ ಅದಕ್ಕೆ ಅರ್ಥ, ಆ ಪರಿಭಾಷೆ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಪೇಷನ್ಸ್ ಇಲ್ಲ, ಆ ಮಗುವಿನ ಯಾವ ಅರ್ಥದ ಹಿನ್ನೆಲೆಯಲ್ಲಿ ಅದನ್ನ ಹೇಳಕ್ ಟ್ರೈ ಮಾಡ್ತಾರೆ, ಅಬ್ಸರ್ವ್ ಮಾಡಿ, ಗಮನ ಕೊಟ್ಟು ಮಗು ಹತ್ರ ಡಿಸ್ಕಸ್ ಮಾಡಿ. ನಾವು ಅಂದ್ಕೊಂಡಿರೋ ದೃಷ್ಟಿಕೋನದಲ್ಲೇ ಮಗು ಅವ್ರು ಬಿಹೇವ್ ಮಾಡಿರ್ಬೇಕಾಗಿಲ್ಲ. ಇದನ್ನ ಒಂದು ಕೇಸ್ ಹಿಸ್ಟ್ರಿ ಮೂಲಕ ತಿಳ್ಕೊಳ್ಳೋಣ. ಅಂದ್ರೆ ಮೇ ಬಿ ಒಂದು 5ನೇ ಕ್ಲಾಸ್ ಮಗು ಹೀಗೆ ಲವ್ ಲೆಟರ್ ಎಕ್ಸ್ಚೇಂಜ್ ಆಗಿದೆ. ಸ್ಕೂಲಲ್ಲೆಲ್ಲ ಅದನ್ನ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಪೇರೆಂಟ್ಸ್ ನಮ್ಗೆ ಆ ಮಗು 3rd ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ಅಕಾಡೆಮಿ ಜೊತೆ ಅಸೋಸಿಯೇಟ್ ಇರೋದ್ರಿಂದ ಇಂಥದ್ದು ಏನೇ ಸಣ್ಣ ಪುಟ್ಟ ಬದಲಾವಣೆ ಆದ್ರೂ ಅಮ್ಮ ತುಂಬಾ ಶಾರ್ಪ್ ಅಬ್ಸರ್ವೆಂಟ್ ಇದ್ದಾರೆ, ಇಮಿಡಿಯೇಟ್ ಅಬ್ಸರ್ವ್ ಮಾಡ್ತಾ ಇದ್ರು. ನನ್ನ ಹತ್ರ ಕರ್ಕೊಬರೋರು. ಯೂಶಲಿ ಒಳ್ಳೆ ಬಾಂಡಿಂಗ್ ಇದೆ. ನಮ್ಮ ಅಕಾಡೆಮಿ ಬರೋ ಮಕ್ಕಳು ಫ್ಯಾಮಿಲಿ ತರ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಅಷ್ಟು ಜೆಲ್ ಆಗಿರ್ತಾರೆ ಅವರು. ಹಿಂಗೆ ಮಾತಾಡ್ತಾ ಅವರು ಎಷ್ಟು ಮೆಚೂರ್ಡ್ ಆಗಿ ಆ ಕೇಸನ್ನ ಹ್ಯಾಂಡಲ್ ಮಾಡಿದ್ದಾರೆ ಅಂದ್ರೆ, ಆ ಮಗುಗೆ ಈ ಮಗು ತೋರಿಸ್ತಾ ಇದ್ದ ಕನ್ಸನ್ನು, ಕೇಳು, ಅದು ಅದಕ್ಕೆ ಇಷ್ಟ ಆಗಿರ್ಬೋದು. ಯಾಕೆ ಇಷ್ಟ ಆಗಿದೆ ಈಗ ಗೊತ್ತಿರೋದ್ರಿಂದ, ನಮ್ಮ ಪರಿಸ್ಥಿತಿ ಬೋತ್ ದ ಪೇರೆಂಟ್ಸ್ ವರ್ಕಿಂಗ್ ಇರೋದ್ರಿಂದ, ಸಿಂಗಲ್ ಚೈಲ್ಡ್ ಮೆಜಾರಿಟಿ ಕೇಸ್ಗಳಿರೋದ್ರಿಂದ, ಮನೇಲಿ ಬೇರೆ ಯಾರು ಇಲ್ಲ ಅದನ್ನ ಅದ್ರ ಫೀಲಿಂಗ್ ಶೇರ್ ಮಾಡ್ಕೊಳಕ್ಕೆ, ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ, ಅದು ಸ್ಕೂಲಿಂದ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ರಿಸೀವ್ ಮಾಡಕ್ಕೆ ಯಾರು ಇರೋದಿಲ್ಲ. ಪೇರೆಂಟ್ಸು ಕ್ವಾಲಿಟಿ ಟೈಮ್ ಕೊಡಕ್ ಆಗ್ತಲ್ಲ, ಮೇ ಬಿ ಕ್ವಾಂಟಿಟಿ ವೈಸ್ ಅದನ್ನ ಫುಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಮೆಟೀರಿಯಲಿಸ್ಟಿಕ್ ಆಗಿ. ಈ ಮಗು ತೋರಿಸಿದ್ದ ಆ ಕೇರ್ ಕನ್ಸನ್ನೇ ಅದು ಲವ್ ಅಂತ ಹೇಳಿ ತಿಳ್ಕೊಂಡಿದೆ. ಇದರಲ್ಲಿ ಮಗು ತಪ್ಪ, ಅದು ಏಜ್ ಅಪ್ರೋಪ್ರಿಯೇಟ್ ಏನ್ ಬೇಕೋ ಆ ಅರ್ಥದಲ್ಲಿ ಅದು ರಿಸೀವ್ ಮಾಡಿದೆ ಆ ಲವ್ ಅನ್ನೋ ಪದಕ್ಕೆ ಅರ್ಥನ. ಸೊ ಇದನ್ನ ನಾವು ಅಪರಾಧ ಅಂತ ಮಗುಗೆ ಹೊಡೆದು ಬೈದು ಬುದ್ಧಿ ಹೇಳೋ ಬದಲು ಮೇ ಬಿ ಇದು ಸೆಲ್ಫ್ ರಿಫ್ಲೆಕ್ಷನ್ಗೆ ನಮ್ಗೊಂದು ಅಲಾರಾಮ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾ? ಸೊ ನಮ್ಮ ಮಗುಗೆ ನಾವು ಕ್ವಾಲಿಟಿ ಟೈಮ್ ಕೊಡ್ಬೇಕಾಗತ್ತೆ. ಇಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಆ ಲವ್, ಕೇರ್, ಅಫೆಕ್ಷನ್ ಮಗು ಹೊರಗಡೆ ಹುಡ್ಕಾಡ್ತಾ ಇದೆ. ಯಾರು ಅದನ್ನ ಕೊಡ್ತಾ ಇದ್ದಾರೆ? ಇದು ಅದರದೇ ಸ್ಕೂಲ್ ಮಗು, ಓಕೆ. ಇದು ಹೊರಗಡೆ ಅನ್ಎಕ್ಸ್ಪೆಕ್ಟೆಡ್ ಜಾಗಗಳಲ್ಲಾದಾಗ ಮಗು ಮೇ ಬಿ ಅಪಾಯನ ತಂದು ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಪೇರೆಂಟ್ಸ್ ಆಗ್ಲಾದ್ರೂ ಎಚ್ಚೆತ್ಕೊಂಡು ಮಗು ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದಾ ಯೋಚನೆ ಮಾಡಿ. ಮಗು ಶಾಲೆಯಿಂದ ಮನೆಗೆ ಬರುವಾಗ ಯಾರಾದ್ರೂ ಒಬ್ರು ಅವೈಲೇಬಲ್ ಇದ್ದು ಆ ಮಗು ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ಕೆ ಅನುವು ಮಾಡಿಕೊಡ್ಬೋದಾ? ಮಗುಗೆ ಹೌಸ್ ಹೋಲ್ಡ್ ವರ್ಕ್ ಗಳಲ್ಲಿ ಇನ್ವಾಲ್ವ್ ಮಾಡ್ಕೋಬೋದಾ? ಇಬ್ರು ಕೆಲಸ ಮಾಡೋ ಅನಿವಾರ್ಯತೆ ಇದ್ರೆ ಅದನ್ನ ಮಗುಗೆ ಅರ್ಥ ಮಾಡಿಸ್ಬೋದಾ? ಮಗು ಅದ್ರ ಹೋಮ್ವರ್ಕ್ ಅದೇ ಮಾಡ್ಕೊಂಡ್ರೆ ಪೇರೆಂಟ್ಸ್ ಆಫೀಸಿಂದ ಬಂದ ತಕ್ಷಣ ಅಥವಾ ಅವ್ರ ಕೆಲಸ, ಅವ್ರ ಶೆಡ್ಯೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಮಗು ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದಾ? ಮಗು ಜೊತೆ ಮಗುವಾಗಿ ಅವರ ಭಾವನೆಗಳಿಗೆ ಸ್ಪಂದಿಸೋ ಮನಸ್ಥಿತಿಯಲ್ಲಿ
ನಾವಿರಬಹುದಾ, ಈ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಿದಾಗ ಎಷ್ಟೋ ಸೊಲ್ಯೂಷನ್ ಸಿಗುತ್ತೆ. ಆಟ್ಸ್ ಆಫ್ ಟು ದಟ್ ಪೇರೆಂಟ್. ಅವತ್ತು ಈ ಸಿಚುವೇಶನ್ ಎಷ್ಟು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡೋದಂದ್ರೆ, ಅವರೆಲ್ಲೂ ಆ ಮಗು ಕಾನ್ಫಿಡೆಂಟ್ ಕಿತ್ಕೊಳ್ಳಿಲ್ಲ. ಹಿಂಗಿರ್ಬೋದು ಅಂತ ಮಗುಗೆ ಅರ್ಥ ಮಾಡಿಸಿದ್ರು. ಈ ಮಗು ಹೋಗಿ ಒಂದು ಥ್ಯಾಂಕ್ ಯು ಹೇಳಿ ಆ ಲೆಟರ್ ವಾಪಸ್ ಕೊಟ್ಟಿದೆ. ಎಷ್ಟು ಮೆಚೂರ್ಡ್, ಪ್ರೌಢವಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಯೋಚನೆ ಮಾಡಿ. ಇಂಥ ಸಮಸ್ಯೆಗಳು ನಿಮ್ಮಲ್ಲೂ ಆಸ್ಪಾಸಲ್ಲೂ, ನಿಮ್ಮಲ್ಲೂ ಅಥವಾ ನಿಮ್ಮ ಮನೆ ಮಕ್ಕಳಲ್ಲೂ ಕಂಡು ಬಂದ್ರೆ ತಕ್ಷಣ ರಿಯಾಕ್ಟ್ ಮಾಡಿದೆ, ನಮ್ಮ ಅಸಂಪ್ಷನ್, ನಮ್ಮ ಊಹೆ ಬೇಸ್ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡಿದೆ, ಮಗು ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಧನ್ಯವಾದಗಳು.